हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट के एमडी स्वागत है। मेरा सभी भाई को एचजीटी मोबाइल रिपेयरिंग ट्रेनिंग इंस्टीट्यूट को स्वागत है। अपने पास एक मोबाइल आया हुआ है। वन प्लस इसमें प्रॉब्लम ये है, इधर प्रॉब्लम ಇದೆ। ಏನಂದ್ರೆ ಚಾರ್ಜಿಂಗ್ ಹಾಕಿದ್ರೆ ಬರೀ ಒಂದು ಕ್ವಾಲ್ಕಾಮ್ದು सिंबल ಬರುತ್ತೆ, ओनली क्वालकॉम का सिंबल आ रहा है, आगे इसका कुछ नहीं हो रहा, इतना ही आके जा रहा है। किसी ने इसको रैम को हीट भी किया हुआ है, रैम हीट ಮಾಡಿದ್ದಾರೆ। ये वीडियो में आपको दिखाने चाह रहा हूँ। क्वालकॉम का डबल डेकर कैसे रिपॉल होगा, यानी ऑन कैसे होगा, आपको दिखाने चाह रहा हूँ। ಈ ವಿಡಿಯೋದಲ್ಲಿ ನಾನು ಕ್ವಾಲ್ಕಾಮ್ ಐಸಿ ಡಬಲ್ ಡೆಕ್ಕರ್ ಬ್ಲಾಕ್ ಪೇಸ್ಟೆಡ್ ಐಸಿನ ಯಾವ ತರ ರೀಬಾಲ್ ಮಾಡಿ ಸೆಟ್ ನ ಆನ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ। ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಇದನ್ನ ಡಬಲ್ ಡೆಕ್ಕರ್ ನ ರೀಬಾಲ್ ಮಾಡೋಣ। ಬ್ಲಾಕ್ ಪೇಸ್ಟೆಡ್ ಹಾರ್ಡ್ ಬ್ಲಾಕ್ ಪೇಸ್ಟೆಡ್ ಇದೆ, ನೋಡೋಣ ಬನ್ನಿ ಏನಾಗುತ್ತೆ ಅಂತ। सो फ्रेंड्स इवागा साइडल्लिरो ग्लूना कट ಮಾಡಬೇಕಾಗುತ್ತೆ। साइड में बाजू वाला ग्लू जो हमने पिक्चर में दिखा रहा है ऐसा ग्लू कट करना है। हीट रखना है 260, ये रखना है 60। हीट 260 60 ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಿಧಾನಕ್ಕೆ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಸೈಡ್ ಗ್ಲೂ। ಇಲ್ಲ ಅಂತ ಹೇಳಿದ್ರೆ ನೀವು ಕಟ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರೋ ಕಾಂಪೋನೆಂಟ್ ಕೂಡ ಇದ್ರ ಜೊತೆಗೆ ಅಂಟ್ಕೊಂಡು ಬಂದ್ಬಿಡುತ್ತೆ। ಸೈಡ್ ಗ್ಲೂ ಕಟಿಂಗ್ ಆದಮೇಲೆ ನನ್ನ ಹೀಟ್ ಬಂದು 360 60 ಏರ್ 360 60 एयर नली ನಾನು ಯೂಸ್ ಮಾಡ್ತಾ ಇದ್ದೀನಿ ब्लोयर 861 DW। हमने यूज़ कर रहा है ब्लोयर 861 DW में। देखो ऐसा आराम से इसको निकालना है, क्योंकि है ना 1 मिनट तक पहले इसको हीट कर लीजिए। 1 ನಿಮಿಷ ತನಕ ಇದನ್ನು ಏನು ಮಾಡಿ ಹೀಟ್ ಮಾಡಿ। ಆರಾಮಾಗಿ ಇದು ನೋಡಿ ನಿಧಾನಕ್ಕೆ ಎದ್ದೇಳುತ್ತೆ। ಏನು ತೊಂದರೆ ಇಲ್ಲ, ಅವಸರ ಮಾಡೋ ಹಾಗಿಲ್ಲ, ನಿಧಾನಕ್ಕೆ ಆರಾಮಾಗಿ ಇದನ್ನು ಏನು ಮಾಡಬೇಕಾಗುತ್ತೆ, ಎತ್ತಬೇಕಾಗುತ್ತೆ। ಯಾಕಂದರೆ ಹಾರ್ಡ್ ಬ್ಲೇಕ್ ಪೇಸ್ಟ್ ಇರುತ್ತೆ, ಇದನ್ನು ಎತ್ತಬೇಕಾಗುತ್ತೆ ನೋಡಿ। ಈ ಥರ ಹೀಟ್ ಆದ ಕೂಡಲೇ ಏನಾಗುತ್ತೆ, ಇದು ಓಪನ್ ಆಗುತ್ತೆ। ಅದಾದ ಕೂಡಲೇ ನಾನೇನು ಮಾಡ್ತಾಯಿದ್ದೀನಿ, ಸಿ ಪಿ ಯು ಕೂಡ ಅದೇ ಥರನೇ ಓಪನ್ ಮಾಡ್ತಾಯಿದ್ದೀನಿ। ನಮ್ಮ ಹೀಟ್ ಬಂದು 360, ಏರ್ ಬಂದು 60। ಇದು ಮೈಂಡಲ್ಲಿ ಇಟ್ಕೊಬೇಕು। ಸಿ ಪಿ ಯು ಮೇಲೆ ಹೀಟ್ ಕೊಡುವಾಗ ಜಾಸ್ತಿ ಹೀಟ್ ಕೊಟ್ಟರೆ ಸಿ ಪಿ ಯು ಕೂಡ ಸತ್ತೋಗೋ ಚಾನ್ಸಸ್ ಇರುತ್ತೆ। 360 60 एयर में हम ऐसा क्लीन ओपन कर सकते हैं। ओके, उसके बाद जो है अपना हीट सेम रहेगा 360 60। इसको कन्वर्ट करना ज़रूरी होता है। इसको पहले हम क्या करेंगे, कन्वर्ट करेंगे 183 में। लेड का सहायता से मैं क्या कर रहा हूँ, कन्वर्ट कर रहा हूँ। कन्वर्ट करने के बाद क्लीन करो तो कितना ब्लैक पेस्टेड बचा हुआ है पता चलेगा। कन्वर्ट आदमेಲೆ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಬ್ಲ್ಯಾಕ್ ಪೇಸ್ಟೆಡ್ ಇದೆ ಅಂತ ಗೊತ್ತಾಗುತ್ತೆ। ನಾನಿಲ್ಲಿ ಹೀಟ್ ಇಡ್ತಾ ಇದ್ದೀನಿ 320, ಏರ್ ಬಂದು 60 ಇಡ್ತಾ ಇದ್ದೀನಿ। ಇದ್ರ ಮುಖಾಂತರವಾಗಿ ಆರಾಮಾಗಿ ಈ ಥರ ಏನು ಮಾಡಬೇಕಾಗುತ್ತೆ, ಕ್ಲೀನ್ ಮಾಡ್ಕೊಬೇಕಾಗುತ್ತೆ। ಇದನ್ನು ಕ್ಲೀನ್ ಮಾಡಿದ ಮೇಲೆ ಫುಲ್ ಶೈನಿಂಗ್ ಬರಬೇಕು, ಒಂದು ಬಾಲಲ್ಲೂ ಏನು ಡಾಟ್ಗಳು ಇರ್ಕೂಡ್ದು। ನೋಡಿ ನಾನು ಯಾವ ಥರ ಬ್ಲೇಡ್ ಮುಖಾಂತರ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ, ಅದೇ ಥರ ಏನು ಮಾಡಬೇಕಾಗುತ್ತೆ, ನೀವು ಕ್ಲೀನು ಮಾಡಬೇಕಾಗುತ್ತೆ। ಬಿಕಾಸ್ ಕ್ಲೀನಿಂಗು ತುಂಬ ಇಂಪಾರ್ಟೆಂಟು ಸೆಟ್ ಆನ್ ಆಗೋದ್ರಲ್ಲಿ। ಇದು ಬ್ಲ್ಯಾಕ್ ಪೇಸ್ಟೆಡ್ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಥರ ರೀಬಾಲ್ ಮಾಡೋದು ಡಬಲ್ ಡೆಕ್ಕರ್ ಅಂತ। ಕ್ಲೀನಿಂಗ್ ಆದಮೇಲೆ ನೋಡಿ ರ್ಯಾಮ್ನ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ। ಸೇಮ್ ಟು ಸೇಮ್ ಕನ್ವರ್ಟ್ ಮಾಡಬೇಕು ಫಸ್ಟು। ರ್ಯಾಮ್ ಮೇಲೆ ನನ್ನ ಸಾಲ್ಡ್ರಿಂಗನ್ ಹೀಟು 300 ಇಡ್ತಾಯಿದ್ದೀನಿ। 300 ಮುಖಾಂತರವಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ। ಆರಾಮಾಗಿ ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ। ನಾನು ಹೇಳಿರೋ ಪ್ರಕಾರ ಹೀಟ್ನ ನೀವು ಇಟ್ಕೊಂಡ್ರೆ 100% ಸಕ್ಸಸ್ ರಿಪೋರ್ಟ್ ಸಿಗುತ್ತೆ। ಓಕೆ, ನೋಡಿ ಇದನ್ನು ನಾನು ಇವಾಗ ಆರಾಮಾಗಿ ಫುಲ್ ಬ್ಲ್ಯಾಕ್ ಪೇಸ್ಟೆಡ್ನ ಸೋಲ್ಡ್ರಿಗನ್ನಿಂದನೇ ಕ್ಲೀನ್ ಮಾಡ್ತಾಯಿದ್ದೀನಿ। ನನ್ನ ಸೋಲ್ಡ್ರಿಗನ್ ಹೀಟ್ ಬಂದು 300 ಇದೆ। ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದ್ಸಲಿ 300 ಹೀಟ್ 60 ಏರ್ನಲ್ಲಿ ಇದನ್ನು ಇನ್ನೊಂದ್ಸಲಿ ಬ್ಲ್ಯಾಕ್ ಪೇಸ್ಟೆಡ್ ಇರೋದನ್ನ ತೆಗೆದಿದ್ದೀನಿ। ಅದಾದಮೇಲೆ ವಿಗ್ ಮುಖಾಂತರವಾಗಿ ಇದನ್ನು ಕ್ಲೀನ್ ಮಾಡ್ತೇನೆ। ಕ್ಲೀನಿಂಗ್ ಮಾತ್ರ 2 ಸರಿ ಬಿಟ್ಬಿಟ್ಟು 4 ಸರಿನೂ ಮಾಡಬೇಕಾಗುತ್ತೆ। ಬಿಕಾಸ್ ಕ್ಲೀನಿಂಗ್ ಕರೆಕ್ಟಾಗಿ ಇಲ್ಲ ಅಂದರೆ ಯಾವ ಕಾರಣಕ್ಕೂ ನಿಮ್ಮ ಸೆಟ್ಟು ಆನ್ ಆಗೋಲ್ಲ। ಹಾಗಂತ ಫುಲ್ ಒತ್ತಿದ್ರೂ ನಿಮ್ಮ ಬಾಲ್ ಏನಾಗುತ್ತೆ, ಸ್ಕ್ರಾಚ್ ಆಗುತ್ತೆ, ಅದ್ರ ಮೇಲೂ ಗಮನ ಇಡಬೇಕಾಗುತ್ತೆ। ಸೇಮ್ ಪ್ರೊಸೆಸ್ ಇಲ್ಲೂ ಮಾಡ್ತಾಯಿದ್ದೀನಿ ನಾವು। 3ನೇ ಸರಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ನೋಡಿದ್ರೆ ಅರ್ಥ ಆಗುತ್ತೆ। ಕನ್ವರ್ಟ್ ಮಾಡಬೇಕು। ಯಾಕೆ ಕನ್ವರ್ಟ್ ಮಾಡಬೇಕು ಅಂದರೆ ನಾವು ಕಡಿಮೆ ಟೆಂಪ್ರೇಚರಲ್ಲಿ ಇದನ್ನೇನು ಮಾಡ್ಬೋದು, ಕ್ಲೀನಿಂಗ್ ಮಾಡ್ಬೋದು, ಅದಕ್ಕೋಸ್ಕರ ಕನ್ವರ್ಟ್ ಮಾಡಬೇಕಾಗುತ್ತೆ। ಕನ್ವರ್ಟ್ ಆದಮೇಲೆ ಎಷ್ಟು ಪೇಸ್ಟ್ ಉಳಿದಿದೆ ಅಂತ ತಿಳ್ಕೊಳ್ಲಿಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ,
IP ಬಿಟ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ. ಸೊ ನನ್ನ ಹೀಟ್ ಬಂದು 320/60 ಏರ್ನಲ್ಲಿ ಇದನ್ನು ನಾನೇನು ಮಾಡ್ತಾಯಿದ್ದೀನಿ. ಮತ್ತು ಬ್ಲ್ಯಾಕ್ ಪೇಸ್ಟೆಡ್ನ ಆರಾಮಾಗಿ ತೆಗಿಬೇಕು ಫ್ರೆಂಡ್ಸ್, ಜಾಸ್ತಿ ಫೋರ್ಸ್ ಮಾಡೋ ಹಾಗಿಲ್ಲ. ಯಾವಾಗ ಜಾಸ್ತಿ ಫೋರ್ಸ್ ಮಾಡ್ತೀರಿ ನೀವು, ಸೊ ಆವಾಗ ನಿಮ್ಮ CPU ಏನಾಗುತ್ತೆ ಸ್ಕ್ರ್ಯಾಚ್ ಆಗೋ ಇದಿರುತ್ತೆ. ಸೊ ಜಾಸ್ತಿ ಫೋರ್ಸ್ ಮಾಡೋ ಹಾಗಿಲ್ಲ, ಆರಾಮಾಗಿ ಏನು ಮಾಡಿ ತೆಗೀರಿ. ಓಕೆ, ಸೊ ನೋಡಿ ನಾನು ಬ್ಲೇಡ್ ಯಾವ ಥರ ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಇದೇ ಥರ ನೀವೇನು ಮಾಡಿ ಬ್ಲೇಡ್ನ ಯೂಸ್ ಮಾಡಿಬಿಟ್ಟು ಇದನ್ನು ತೆಗಿಬೋದು. ಸೊ ತುಂಬ ಈಸಿ ಇದೆ. ನಾನು ಹೇಳೋ ಹೀಟು ಏರು ಅಷ್ಟೇ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗಲ್ಲ. ಒತ್ತಬಾರ್ದು, ಜಾಸ್ತಿ ಒತ್ತಿದರೆ ಏನಾಗ್ಬಿಡುತ್ತೆ, ಇದು CPU ಹಾಳಾಗುತ್ತೆ. ಸೊ ನನ್ನ ಸಾಲ್ಡ್ರಿಗನ್ ಹೀಟು 300 ಇಟ್ಕೊಂಡೆ ನಾನು ಯಾವುದೇ CPU ಮೇಲಾದರೂ ಕೆಲಸ ಮಾಡ್ತೀನಿ. ಅದು ಕರೆಕ್ಟಾಗಿ ಕರಗಬೇಕು ಅಂತ ಹೇಳಿದ್ರೆ ಇದು ಕನ್ವರ್ಟ್ ಆಗಿರಬೇಕು. 183ಗೆ PPDಗೆ ಏನಾಗಬೇಕು, ಕನ್ವರ್ಟ್ ಮಾಡಬೇಕು. ಇದಾದಮೇಲೆ ನಾವು ಒಂದ್ಸಲಿ EMC CPUನ ಕ್ಲೀನಾಗಿ ಮುಳ್ಳು ಬ್ರಷ್ನಿಂದ ವಾಶ್ ಮಾಡೋಣ. ಸೊ ನೋಡಿ ಅದೇ ಥರ ನಾನು ಇವಾಗ ರ್ಯಾಮ್ ಕೂಡ ಮೇಲ್ಗಡೆದು ಭಾಗನೂ ಕ್ಲೀನ್ ಕೂರತ್ತಲ್ಲ ಜಾಗ, ಅದನ್ನು ಕೂಡ ಏನು ಮಾಡಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಓಕೆ, ಸೊ ಈ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಇಷ್ಟು ಡೀಟೇಲಾಗಿ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಆಲ್ರೆಡಿ CPU ರಿವಾಲ್ವ್ ಮಾಡೋರು ಇದನ್ನು ಏನು ಮಾಡ್ಬೋದು, ಟ್ರೈ ಮಾಡ್ಬೋದು. 100% ನಿಮಗೆ ಸಕ್ಸಸ್ ಸಿಗುತ್ತೆ. ಓಕೆ, ಯಾವುದೇ ನಿಮಗೆ ಪ್ರಾಬ್ಲಮ್ ಅನಿಸಲ್ಲ. ಯಾಕೆ ಅಂದರೆ ನೀವು ಆಲ್ರೆಡಿ CPU ಮಾಡ್ತಾ ಇರ್ತೀರಿ. ಬ್ಲ್ಯಾಕ್ ಪೇಸ್ಟೆಡ್ ಹೆಂಗಪ್ಪ ಇದನ್ನು ಟ್ರೈ ಮಾಡೋದು, ಸಕ್ಸಸ್ ರಿಪೋರ್ಟ್ ಸಿಗ್ತಾ ಇಲ್ಲ ಅಂದರೆ, ಸೊ ನೀವು ನಾನು ಹೇಳ್ಕೊಡ್ತಾ ಇರೋ ಈ ಸ್ಟೆಪ್ ಮುಖಾಂತರವಾಗಿ ಸಕ್ಸಸ್ ಮಾಡ್ಬೋದು. ಕನ್ವರ್ಟ್ ಆದಮೇಲೆ ಕ್ಲೀನಿಂಗ್ ಮಾಡ್ಕೊಬೇಕು, ಯಾಕಂದರೆ ಅದರಲ್ಲಿ ಎಷ್ಟು ನಮ್ಮ ಬ್ಲ್ಯಾಕ್ ಪೇಸ್ಟೆಡ್ ಉಳಿದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಕ್ಲೀನಿಂಗ್ ಆದಮೇಲೆ ಆರಾಮಾಗಿ 320/60 ಏರ್ನಲ್ಲಿ ಎಲ್ಲ ಬ್ಲ್ಯಾಕ್ ಪೇಸ್ಟೆಡ್ ನಿಮಗೆ ಕನ್ವರ್ಟ್ ಆಗಿರೋದ್ರಿಂದ ಬಾಲ್ ಕೂಡ ಕರಗುತ್ತೆ. ಸೊ ಅದು ಇದೇ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ನೀವೇನು ಮಾಡ್ಬೋದು, ಕ್ಲೀನಿಂಗು ಆರಾಮಾಗಿ ಮಾಡ್ಬೋದು, ಏನೇ ಪ್ರಾಬ್ಲಮ್ ಆಗಲ್ಲ. ಒತ್ತಬಾರ್ದು ಅಷ್ಟೇ, ಹೂವು ಥರ ಹ್ಯಾಂಡ್ಲಿಂಗ್ ಮಾಡಬೇಕು. ಒಂದ್ಸರಿ ನಾವೇನು ಮಾಡೋಣ, ಇನ್ನೊಂದ್ಸರಿ ಕನ್ವರ್ಟ್ ಮಾಡಿಬಿಟ್ಟು ಸೊ ಕ್ಲೀನ್ ಮಾಡೋಣ. ವಿಗ್ಗಿಂದ ನಾನು ಏನು ಮಾಡ್ತಾಯಿದ್ದೀನಿ, ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೊಂದ್ಸರಿ ಕನ್ವರ್ಟ್ ಮಾಡಿಬಿಟ್ಟು. ಸೊ ಕ್ಲೀನಿಂಗ್ ಎಷ್ಟು ಸರಿ ಮಾಡ್ತೀರೋ ಅಷ್ಟು ಸರಿ ಒಳ್ಳೆಯದು. ಸೊ ಮುಳ್ಳು ಬ್ರಷ್ನಿಂದ ಕ್ಲೀನ್ ಮಾಡಿ ನೋಡಿ 100% ಉಳಿತು. ಇದನ್ನು ನಾವೇನು ಮಾಡೋಣ ಇವಾಗ ರಿಬಾಲ್ ಮಾಡೋಣ. ಸೊ ನಾನು ರಿಬಾಲ್ ಮಾಡ್ತಾಯಿದ್ದೀನಿ. ಸೊ ರಿಬಾಲ್ ಮಾಡಲಿಕ್ಕೆ ನನ್ನ ಹೀಟ್ ಬಂದು 300, ಏರ್ ಬಂದು 30. ಸೊ ನೋಡಿ ಸೇಮ್ ಟು ಸೇಮ್ ರಿಬಾಲ್ ಆಯಿತು ನಮ್ಮದು. ಸೊ ಒಂದ್ಸಲಿ ಕಟ್ ಮಾಡಿಬಿಟ್ಟು ಇನ್ನೊಂದ್ಸಲಿ ನಾನು ಯಾವಾಗಲೂ ಈ ಥರ ರಿಬಾಲ್ ಮಾಡ್ತೀನಿ, ಯಾಕಂದರೆ 100% ಬಾಲ್ ಬರಲಿ ಅದಕ್ಕೋಸ್ಕರ. ಸೊ ನೋಡಿ 100% ರಿಬಾಲಿಂಗ್ ಆಗಿದೆ. ಇದನ್ನು ನಾವೇನು ಮಾಡೋಣ, ಕೂರ್ಸೋದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ಒಂದ್ಸಲಿ ಕ್ಲೀನಾಗಿ ಜಾಗ ಇದೆಯಲ್ಲ ಆ ಜಾಗನ ಸರ್ಚ್ ಮಾಡಿ ನೋಡ್ತೀನಿ ಏನಾದ್ರು ಕಸ ಗಿಸ ಇದೆಯಾ ಅಂತ. ಸೊ ಏನಿಲ್ಲ ಅಂದರೆ ಡೈರೆಕ್ಟಾಗಿ ನಮ್ಮ ಹೀಟ್ ಬಂದು 340/60 ಏರ್ ಕೂರಿಸಬೇಕಾದ್ರೆ ನಾನು 340/60 ಏರ್ ಮುಖಾಂತರ ಕೂರಿಸ್ತೀನಿ. ಸೊ ಇದಾದಮೇಲೆ ರ್ಯಾಮ್ ಕೂಡ ಕೂರಿಸೋಣ. ರ್ಯಾಮ್ ಕೂರಿಸ್ಲಿಕ್ಕೂ ಸೇಮ್ ಏರ್ ಮತ್ತು ಹೀಟ್ನ ಯೂಸ್ ಮಾಡ್ತೀನಿ. ರ್ಯಾಮ್ನ ರಿಬಾಲ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಾನು 10 ನಿಮಿಷ ಇರ್ಬೋದು, ಆದರೆ ವಿತ್ ಡೀಟೇಲಾಗಿ ನಾನು ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಯಾವುದೇ ಕಸ ಇಲ್ದಂಗೆ ಕ್ಲೀನ್ ಮಾಡಿಕೊಂಡು 100% ರ್ಯಾಮ್ನ ರಿಬಾಲ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಈ ಥರ ನೀವು 2 ಸರಿ 4 ಸರಿ PPD ಹಾಕಿ 100% ಇದನ್ನು ಕ್ಲೀನ್ ಮಾಡಿ ಹೀಟ್ ಕೊಟ್ಟರೆ ರಿಬಾಲಿಂಗ್ 100% ಸಕ್ಸಸ್ ಆಗೇ ಆಗುತ್ತೆ. ಸೊ ಯಾವುದೇ ಪ್ರೆಸರ್ ಹಾಕ್ಬಾರ್ದು ಅಷ್ಟೇ. ಒಂದೇ ಕಾರಣ ಏನಂದರೆ ಯಾವುದೇ ಪ್ರೆಸರು ಹಾಕೋ ಆಗಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ರಿಬಾಲಿಂಗ್, ಯಾವುದೇ ಮಿಸ್ ಇಲ್ಲ. ಓಕೆ, ಸೊ ಇವಾಗ ನಾನು ಇದನ್ನು ಮತ್ತೆ ವಾಪಸ್ಸು ಅದ್ರ ಮೇಲೆ ಮೌಂಟ್ ಮಾಡ್ತಾಯಿದ್ದೀನಿ, ಡಬಲ್ ಡೆಕ್ಕರ್. ಸೊ ಒಂದು IC ಕೂರ್ಸಾಗಿದೆ, ಆ IC ಮೇಲ್ಗಡೆ ಇನ್ನೊಂದು ICನ ನಾನು ನಿಮಗೆ ಇನ್ಸೆಟ್ ಮಾಡ್ತಾಯಿದ್ದೀನಿ. ಅಲ್ಲಿಗೆ 2 IC, ಒಂದು IC ಮೇಲೆ ಒಂದು ICನ ಕೂರಿಸಿದೆ. ಸೊ ಇದು ಕೂತ ಮೇಲೆ ಇವಾಗ ನಾವು ನೋಡೋಣ ಫ್ರೆಂಡ್ಸ್, ಕೂಲಿಂಗ್ ಮಾಡಿಬಿಟ್ಟು ಏನಾಗುತ್ತೆ ಅಂತ. तो इवागा नावेन ಮಾಡೋಣ ಅಂದ್ರೆ ಚೆಕ್ ಮಾಡಿ ನೋಡೋಣ. ಚೆಕ್ करके देखेंगे अपना क्या हो गया, यानी ऑन होता या नहीं होता, क्योंकि ना पूरा के पूरा अपना रीबॉलिंग हो चुका है, रीबॉलिंग आಗಿದೆ ऑलरेडी. ಸೊ ಈ ಥರ ಕೆಲಸ ನೀವು ಕೂಡ ಮಾಡ್ಬೋದು. ಬನ್ನಿ HGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. चलो ऑन आಗುತ್ತಾ ಅಂತ ಏನು ಮಾಡೋಣ ನೋಡೋಣ. तो देखेंगे ऑन होता है क्या. तो क्योंकि ना ಮೊಬೈಲ್ ಅಭಿ ರೀಬಾಲ್ हो चुका. ಸೊ ಏನಾಯ್ತು, ನಮ್ಮ ಮೊಬೈಲು ರೀಬಾಲು ಆಗಿದೆ. ಸೊ ಚೆಕ್ ಮಾಡೋಣ ಸೆಟ್ ಆನ್ ಆಗುತ್ತಾ ಅಂತ.
ಸೊ देखो ಫ್ರೆಂಡ್ಸ್, ಸೊ ಸೆಟ್ ಏನಾಯಿತು, ಆನ್ ಆಯಿತು ಫುಲ್ಲು. ಸೊ ಆನ್ ಆಗೋಕ್ಕೆ ಕೋಶಿಶ್ ತೊಗೊಳ್ತಾ ಇದೆ. ಚಾರ್ಜಿಂಗ್ ಕೂಡ ಹಾಕೋಣ, ಚಾರ್ಜಿಂಗ್ भी लगाएंगे क्योंकि ना चार्जिंग नहीं हो सकता. ಸೊ ನೀವು ಇದೇ ಥರ ಕೆಲಸ ಕಲಿಬೋದು. ಬನ್ನಿ SGT मोबाइल रिपेयरिंग ट्रेनिंग इंस्टीट्यूट बैंगलोर. आप भी ऐसा काम कर सकते हैं. कोई फ्लैशिंग भी कर लिया ऑलरेडी, वो फ्लैशिंग करके देखा हुआ है कोई. सो आप भी ऐसा काम सीख सकता है, लाइव रिपेयरिंग देख सकते हैं. आ जाइए SGT मोबाइल रिपेयरिंग ट्रेनिंग इंस्टीट्यूट बैंगलोर. ನೀವು ಇದೇ ಥರ ಕೆಲಸ ಕಲಿಬೋದು. ಬನ್ನಿ, ಕನ್ನಡದಲ್ಲಿ ಹೇಳ್ಕೊಡ್ತೀವಿ. SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಏನಾದರೂ ಎಂಕ್ವೈರೀಸ್ ಇದ್ದರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.